ನಮಸ್ತೆ ಎಲ್ಲರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ತುಂಬಾ ಆರೋಗ್ಯಕರವಾದಂಥದ್ದು ಹಾಗೆಯೇ ಹೈ ಪ್ರೋಟೀನನ್ನು ಹೊಂದಿರುವಂಥ ಈ ಥರದ ಲಡ್ಡನ್ನು ಹೇಗೆ ಮನೆಯಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಎಲ್ಲ ವಯಸ್ಸಿನವರು ಕೂಡ ಇದನ್ನು ಸೇವನೆ ಮಾಡಬಹುದು. ಇಲ್ಲಿ ಸಕ್ಕರೆ ಆಗಲಿ ತುಪ್ಪನಾಗಲಿ ಯಾವುದನ್ನು ಬಳಸದೆ ನಾವು ಈ ಥರ ಲಡ್ಡನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ಉಂಟಾಗುವಂತಹ ಯಾವುದೇ ನಿಶಕ್ತಿ ಆಗಿರಬಹುದು, ಸುಸ್ತು, ಈ ಥರದ್ದೆಲ್ಲ ಇದರಲ್ಲಿ ನಿವಾರಣೆ ಆಗುತ್ತೆ. ಬನ್ನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲಿಗೆ 1 ಕಪ್ ಆಗೋಷ್ಟು ಮಖಾನ ಸೀಡ್ಸ್ ಅಂದರೆ ತಾವರೆ ಬೀಜನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಅಂದರೆ ಕೈಯಲ್ಲಿ ಮುಟ್ಟಿದಾಗ ಪುಡಿ ಆಗೋಷ್ಟರ ಮಟ್ಟಿಗೆ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಹುರಿಬೇಕು. ಇದನ್ನು ನೋಡಿ, ಇದೀಗಾಗಲೇ ಆಗಿದೆ. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಕಡಿಮೆ ಉರಿಯಲ್ಲಿಟ್ಟು ಹುರ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಕಪ್ ಆಗೋಷ್ಟು ಅಗಸೆ ಬೀಜನ ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತುಂಬ ಹುರ್ಕೊಳ್ಬಾರ್ದು. ಇದನ್ನು ಕೂಡ ತುಂಬ ಹುರ್ಕೊಂಡ್ರೆ ಕಹಿ ಬಂದುಬಿಡುತ್ತೆ. ಆಮೇಲೆ ಹಸಿ ಕೂಡ ಆಗಿರಬಾರ್ದು. ಜಸ್ಟ್ ಚಟಪಟ ಸಿಡಿಯತ್ತಲ್ಲ ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈ ಫ್ಲ್ಯಾಕ್ಸ್ ಸೀಡ್ಸ್ ಏನು ಹೇಳ್ತೀವಿ, ಇದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ. ವೆಯ್ಟ್ ಲಾಸನ್ನೆಲ್ಲ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಕೂಡ ಹುರಿದಾಗಿದೆ. ತೆಗೆದು ಅದೇ ತಟ್ಟೆಗೆ ಹಾಕ್ತಾಯಿದ್ದೀನಿ. ಇವೆಲ್ಲ ಆದ ನಂತರ ಇನ್ನೀಗ ಅರ್ಧ ಕಪ್ ಆಗೋಷ್ಟು ನೆಲಕಡಲೆ ಬೀಜನ ತಗೊಂಡಿದ್ದೀನಿ. ಇದು ಹುರಿದಿರುವಂತಹ ನೆಲಕಡಲೆ ಆಗಿರೋದ್ರಿಂದ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಜಸ್ಟ್ ಅಷ್ಟೇ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವೇನಾದರೂ ಹಸಿ ನೆಲಕಡಲೆನ ತಗೊಳ್ತೀರಿ ಅಂತಂದರೆ ಅದನ್ನು ಚೆನ್ನಾಗಿ ಹುರಿದಿರಬೇಕು. ಸಿಪ್ಪೆ ಎಲ್ಲ ತೆಗೆದಿದ್ದ ನಂತರ ಹಾಕ್ಕೊಳ್ಬೋದು. ಇನ್ನೀಗ ಅರ್ಧ ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರಿತಾ ಇದ್ದೀನಿ. ಇವೆಲ್ಲವನ್ನು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಹುರಿದುಕೊಳ್ಬೇಕಾಗತ್ತೆ. ಗರ್ಭಿಣಿ ಹೆಂಗಸರೆಲ್ಲ ಇದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಅವರೆಲ್ಲ ಎಳ್ಳನ್ನು ತಿನ್ನಬಾರ್ದು. ಇದು ಕೂಡ ಹಾಗೆಯೇ ಚಟಪಟ ಸಿಡ್ದ ನಂತರ ಇದನ್ನು ತೆಗೆದು ಅದೇ ತಟ್ಟೆಗೆ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಹುರಿಗಡಲೆನ ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಇದೆ. ಅದನ್ನು ಕೂಡ ಸ್ವಲ್ಪ ಅಷ್ಟೇ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಟಿದ್ದೀನಿ. ಇವೆಲ್ಲವನ್ನು ಹುರಿದಾದ ನಂತರ ನೋಡಿ, ಕೊನೆಯಲ್ಲಿ ನಾನು ತುಪ್ಪನ ಹಾಕ್ಕೊಂಡು ನೋಡಿ ಸಣ್ಣಕ್ಕೆ ಹೆಚ್ಚಿರುವಂತಹ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಾದಾಮಿಯನ್ನು ತುಂಬ ಫ್ರೈ ಮಾಡಬೇಕು. ನಾವು ಸಣ್ಣ ಉರಿಯಲ್ಲೇ ಇಟ್ಕೊಂಡು ನೋಡಿ ಈ ಥರ ಫ್ರೈ ಮಾಡಬೇಕು. ಅದು ಬ್ರೌನ್ ಕಲರ್ ಬರಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದು ಬೇರೆ ಒಂದು ಸಪ್ರೇಟ್ ತಟ್ಟೆಯಲ್ಲಿ ಇಡಬೇಕಾಗುತ್ತೆ. ನಾವು ಲೋಟಸ್ ಸೀಡ್, ನೆಲಕಡಲೆ ಬೀಜ ಅದೆಲ್ಲ ಹಾಕಿದ್ದೀವಲ್ಲ, ಅದರ ಜೊತೆಗೆ ಇದನ್ನು ಮಿಕ್ಸ್ ಮಾಡಬಾರ್ದು. ಇದನ್ನು ಬೇರೆ ತಟ್ಟೆಯಲ್ಲಿ ತೆಗೆದಿಡ್ತೀನಿ. ಇನ್ನು ನೀವು ಬೇಕು ಅಂತಂದರೆ ಇದಕ್ಕೆ ಗೋಡಂಬಿ ಬೀಜನ ಕೂಡ ಹಾಕ್ಕೊಳ್ಬೋದು. ಸಣ್ಣ ಪೀಸಸ್ ಮಾಡಿ ಅದನ್ನು ಹುರಿದು ಕೂಡ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಬಾದಾಮ್ ಜೊತೆಗೆ ಅದು ಕೂಡ ಒಳ್ಳೆಯದಾಗಿರುತ್ತೆ. ನಾನಿಲ್ಲಿ ಬಾದಾಮನ್ನು ಮಾತ್ರ ಹಾಕಿದ್ದೀನಿ. ಇದು ಪೀಸಸನ್ನು ಹಾಗೇ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಲಡ್ಡು. ನೋಡಿ, ಅವೆಲ್ಲ ಹುರಿದಾದ ನಂತರ ನೋಡಿ ಇಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಹಸಿ ಖರ್ಜೂರನ ತೋರಿಸ್ತಾ ಇದ್ದೀನಿ. ಇದನ್ನು ಬೀಜನೆಲ್ಲ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ಅದರ ನಂತರ ಈಗ ನೋಡಿ, ಇದು ಡ್ರೈ ಡೇಟ್ಸ್, ಇದು ಅಂದರೆ ಒಣ ಖರ್ಜೂರ. ಅದನ್ನು ಕೂಡ ಅರ್ಧ ಕಪ್ ಆಗೋಷ್ಟು ತಗೊಂಡು ಬೀಜನೆಲ್ಲ ತಗೊಂಡಿದ್ದೀನಿ. ಅದನ್ನು ಹಸಿ ಖರ್ಜೂರ ಜೊತೆಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಆಮೇಲಿಂದ ಅರ್ಧ ಕಪ್ ಆಗೋಷ್ಟು ಒಣ ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಆನ್ ಆಫ್ ಮಾಡ್ತಾ ನೋಡಿ ಪಲ್ಸ್ ಮೋಡಲ್ಲಿ ಇಟ್ಟು ಈ ಥರ ರುಬ್ಕೊಂಡು ತಂದಿದ್ದೀನಿ. ಒಣ ಖರ್ಜೂರ, ಹಸಿ ಖರ್ಜೂರ, ಆಮೇಲಿಂದ ಒಣ ದ್ರಾಕ್ಷಿ, ಇವು ಮೂರನ್ನು ಕೂಡ ಎಷ್ಟು ನಿಮಗೆ ರುಬ್ಕೊಳ್ಳೋದಕ್ಕಾಗುತ್ತೋ ಮಿಕ್ಸಿಯಲ್ಲಿ ಅಷ್ಟು ಚೆನ್ನಾಗಿ ರುಬ್ಕೊಂಡು ನೋಡಿ ಅದೇ ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂತಂದರೆ ಇನ್ನು ತುಪ್ಪನ ಹಾಕ್ಕೊಂಡು ನೋಡಿ ಈ ಥರ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಅದರ ಹಸಿ ಖರ್ಜೂರ ಎಲ್ಲ ಹಾಕಿರೋದ್ರಿಂದ ಅದು ಸ್ವಲ್ಪ ಒಂದು ರೋಸ್ಟ್ ಮಾಡಿದರೆ ಸಾಕಾಗುತ್ತೆ. ಇನ್ನು ಈ ಖರ್ಜೂರದಲ್ಲಿ ತುಂಬಾ ಹೆಲ್ದಿ ಆಗಿರುವಂತಹ ಕಂಟೆಂಟನ್ನು ಹೊಂದಿರುತ್ತೆ. ಇದು ಕಬ್ಬಿಣದ ಅಂಶ ಆಗಿರ್ಬೋದು, ಕ್ಯಾಲ್ಶಿಯಮ್ಮು ಎಲ್ಲ ಇರುತ್ತೆ ಇದರಲ್ಲಿ. ಈಗ ಇಲ್ಲಿ ಲಡ್ಡು ಮಾಡಬೇಕಾದ್ರೆ ಯಾವುದೇ ಬೆಲ್ಲ ಪಾಕ ಎಲ್ಲ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಥರ ಖರ್ಜೂರನ ಸೇರಿಸೋದ್ರಿಂದ ಲಡ್ಡು ಕಟ್ಟುವಾಗ ನಮಗೆ ತುಂಬಾ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಖರ್ಜೂರ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಕೂಡ, ಹೆಲ್ತಿಗೆ ಕೂಡ ಒಳ್ಳೆಯದು. ಆಮೇಲಿಂದ ಲಡ್ಡು ಕಟ್ಟೋದಕ್ಕೂ ನಮಗೆ ತುಂಬಾ ಸಹಕಾರಿಯಾಗುತ್ತೆ. ಈಗ ಇದು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಟಿದ್ದೀನಿ. ಇನ್ನಿಲ್ಲೀಗ ನೋಡಿ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಒಂದು ಪಾತ್ರೆಯಲ್ಲಿ ಜಸ್ಟ್ ನೀರು ಹಾಕಿ ಕರಗಿಸ್ಕೊಂಡ್ರೆ ಆಯಿತು. ಅರ್ಧ ಕಪ್ ಬೆಲ್ಲಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದು ಕರಗುವಷ್ಟರಲ್ಲಿ ನೋಡಿ ಈಗಾಗಲೇ ನಾವು ಹುರಿದಿಟ್ಟಿದ್ದೀವಲ್ಲ, ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಂತಹ ಲೋಟಸ್ ಸೀಡ್ ಆಗಿರ್ಬೋದು, ಕಡಲೆ ಬೀಜಗಳು, ಆಮೇಲಿಂದ ಅಗಸೆ ಬೀಜ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಎಲ್ಲವನ್ನು ಜೊತೆಗೆ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಆ ದೊಡ್ಡ ಮಿಕ್ಸಿ ಜಾರಲ್ಲಿ ಇದನ್ನು ಎಲ್ಲವನ್ನು ಹಾಕ್ಕೊಂಡು ಫೈನು ಪುಡಿ ಮಾಡಿಕೊಂಡು ತರ್ತೀನಿ. ಇದರ ಜೊತೆಗೆ ಪುಡಿ ಮಾಡ್ಕೊಳ್ಳುವಾಗ ಈ ಚಕ್ಕೆ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ 1 ಪೀಸ್ ಆಗುವಷ್ಟು. ಫ್ಲೇವರಿಗೆ ತುಂಬ ಚೆನ್ನಾಗಿರುತ್ತೆ ಇದು, ಅದಕ್ಕೋಸ್ಕರ.
ಹಾಕಿದ್ದೀನಿ. ನೋಡಿ ಎಷ್ಟು ಪುಡಿ ಆಗುತ್ತೋ ಅಷ್ಟು ಫೈನ್ ಮಾಡಿಕೊಂಡು ತಂದಿದ್ದೀನಿ. ಇನ್ನು ಬೇಕು ಅಂತಂದರೆ ನೀವು ಏಲಕ್ಕಿ ಪೌಡರನ್ನು ಕೂಡ ಇದರ ಜೊತೆಗೆ ಹಾಕ್ಕೊಳ್ಬೋದು, ಅಥವಾ ಚಕ್ಕೆ ಪೌಡರನ್ನು ಸ್ಕಿಪ್ ಮಾಡ್ಬೋದು. ಏನು ಬೇಕಾದ್ರೂ ನಿಮ್ಮ ಇಷ್ಟದಂತೆ ಮಾಡ್ಕೊಳ್ಬೋದು. ಇದನ್ನು ತೆಗೆದೀಗ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ. ತಟ್ಟೆಗೆ ಹಾಕಿದ ನಂತರ ಇದನ್ನು ಒಂದು ಸಪ್ರೇಟಾಗಿ ಎತ್ತಿಡೋಣ. ಇನ್ನು ಮುಂದಕ್ಕೆ ನೋಡಿ, ಇಲ್ಲಿ ಸ್ವಲ್ಪ ಒಂದು 2 ಸ್ಪೂನ್ ಆಗುವಷ್ಟು ಕರಿಮೆಣಸು ಬರುತ್ತಲ್ಲ, ಒಳ್ಳೆ ಮೆಣಸು, ಅದನ್ನು ತಗೊಂಡಿದ್ದೀನಿ. ಪೆಪ್ಪರನ್ನು ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತರಿತರಿಯಾಗಿ ಇದನ್ನು ಇದು ಮಾಡ್ಕೊಳ್ಬೇಕು. ಮಿಕ್ಸಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಇದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಅದನ್ನು ಕೂಡ ಅದೇ ಪುಡಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ತೀನಿ. ಇನ್ನೀಗ ಆಗಲೇ ಹುರಿದಿಟ್ಟಂತಹ ಬಾದಾಮ್ ಇದೆಯಲ್ಲ, ಬಾದಾಮನ್ನು ಕೂಡ ಇದರ ಜೊತೆಗೇ ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ತೆಗೆದು ಸೈಡಲ್ಲಿ ಇಡ್ತೀನಿ. ಇನ್ನೀಗ ನೋಡಿ, ಬೆಲ್ಲ ನಾವು ಕರಗೋದಕ್ಕೆ ಸ್ಟವ್ ಮೇಲೆ ಇಟ್ಟದ್ದು ಕೂಡ ಅದು ಕೂಡ ಚೆನ್ನಾಗಿ ಕರಗಿದೆ. ನಾನು ಆಗಲೇ ಹೇಳಿದಂತೆ ಪಾಕ ಎಲ್ಲ ಏನು ಆಗೋದು ಬೇಡ, ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು. ನಾವಾಗಲೇ ಖರ್ಜೂರ ಆಮೇಲಿಂದ ದ್ರಾಕ್ಷಿಯ ಮಿಶ್ರಣ ಎಲ್ಲ ಇದೆಯಲ್ಲ, ನಾವು ಸ್ವಲ್ಪ ಹುರ್ಕೊಂಡು ಇಟ್ಟಿದ್ದೀವಲ್ಲ, ಅದಕ್ಕೆ ಈ ಬೆಲ್ಲದ ನೀರನ್ನು ಕೂಡ ಮಿಕ್ಸ್ ಮಾಡಬೇಕು. ಸ್ಟ್ರೈನರ್ನ ಮೂಲಕ ಸೋಸ್ಕೊಂಡು ಹಾಕೋದ್ರಿಂದ ತುಂಬಾ ಒಳ್ಳೆಯದು. 2 ರೀತಿಯಾದಂತಹ ಖರ್ಜೂರಗಳನ್ನು ಹಾಕಿದ್ದೀವಲ್ಲ, ಆಮೇಲೆ ದ್ರಾಕ್ಷಿ ಕೂಡ ಇರೋದ್ರಿಂದ ಅದರ ಜೊತೆಗೆ ನೋಡಿ, ಈ ಥರದ ಬೆಲ್ಲದ ನೀರು ಚೆನ್ನಾಗಿ ಹೊಂದಿಕೆ ಆಗುವಂತೆ ನೋಡಿ ಸಣ್ಣ ಉರಿನಲ್ಲೇ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರ್ತೀನಿ. ಒಂದು 5 ನಿಮಿಷ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಸರಿಯಾಗಿ ಮಿಕ್ಸ್ ಆಯಿತು ಅಂದಾಗ ಇದನ್ನು ತೆಗೆದು ನಾವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದರ ಜೊತೆಗೆ ಇದನ್ನು ಕೂಡ ಹಾಕಬೇಕು. ನೋಡಿ, ಪಾಕ ಎಲ್ಲ ಏನು ಮಾಡದೆ ತುಂಬ ಸರಳ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರು ಬೇಕಾದರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ದಿವಸಕ್ಕೆ ಒಂದು ಈ ಥರದ ಲಡ್ಡನ್ನು ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ. ರಕ್ತಹೀನತೆ ಇರ್ಬೋದು ಅಥವಾ ನಿಶಕ್ತಿ, ಏನೇ ನಮ್ಮ ದೇಹದ ಸಮಸ್ಯೆಗಳಿದ್ರೂ ಇದರಲ್ಲಿ ನಿವಾರಣೆ ಆಗುತ್ತೆ. ಈಗ ಬೆಲ್ಲದ ಮಿಶ್ರಣ ಆಮೇಲೆ ಖರ್ಜೂರ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ನೋಡಿ, ಅದರ ನಂತರ ಜೇನನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೇನನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಶುದ್ಧವಾದ ಜೇನಿದ್ರೆ ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಜೇನು ಹಾಕಿ ಆದ ನಂತರ ನೋಡಿ, ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಬೇಕು ಕೈಯಿಂದ. ಬೆಲ್ಲದ ಪಾಕ ಅಥವಾ ಖರ್ಜೂರದ್ದೆಲ್ಲ ಏನಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹಾಕಿರ್ತೀವಲ್ಲ, ಬಾದಾಮ್ ಪೀಸಸ್ ಎಲ್ಲ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೈಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೋಡಿ, ಈ ಥರ ಲಡ್ಡನ್ನು ಮಾಡ್ತಾ ಬರಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ತಾ ಬನ್ನಿ. ದೊಡ್ಡ ಬೇಕಾದ್ರೆ ದೊಡ್ಡ, ಅಥವಾ ಸೈಜಲ್ಲಿ ಸಣ್ಣ ಮಾಡ್ತೀರಂದ್ರೆ ಹಾಗೂ ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿರುವಂತಹ ಲಡ್ಡು. ಯಾರು ಬೇಕಾದರೂ ಇದನ್ನು ಮನೆಯಲ್ಲಿ ಸೇವನೆ ಮಾಡ್ಬೋದು. ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಇದನ್ನು ತಿಂತಾ ಬರ್ಬೋದು. ದಿನಕ್ಕೆ 1 ರಿಂದ 2 ಇದನ್ನು ತಗೊಳ್ಬೋದು. ಬೆಳಗ್ಗೆ 1 ಅಥವಾ ಸಂಜೆ 1 ಆ ಥರ ಮಾಡ್ಕೊಳ್ಬೋದು. ಇನ್ನು ಆದಷ್ಟು ಪ್ರೆಗ್ನೆಂಟ್ ವುಮನ್ಸ್ ಅಥವಾ ಗರ್ಭಿಣಿಯರು ಯಾರಾದರೂ ಇದ್ದರೆ ಬಿಳಿ ಎಳ್ಳನ್ನು ಹಾಕದೇ ಇದ್ದರೆ ಒಳ್ಳೆಯದು. ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ತುಂಬಾ ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ಸ್ ಲಡ್ಡನ್ನು ಯಾವ ಥರ ಮನೆಯಲ್ಲಿ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ತುಂಬಾ ಸುಲಭ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಇದನ್ನು ಮೊಟ್ಟ ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.